ಧರ್ಮಸ್ಥಳದ ಪಾಂಗಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಲಾಗಿದೆ. ಈ ಪರಿಸ್ಥಿತಿಯನ್ನ ಸರಿ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಆದರೆ ಲಾಠಿ ಚಾರ್ಜ್ ಆದ ನಂತರ ಗ್ರಾಮಸ್ಥರು ಈಗ ಪೊಲೀಸ್ ಠಾಣೆ ಎದುರುಗಡೆನೆ ಜಮಾವಣೆ ಆಗ್ಬಿಟ್ಟಿದೆ. ಇಲ್ಲಿ ಡಿಸಿ ಬರಬೇಕು, ಯಾಕಾಗಿ ಲಾಠಿ ಚಾರ್ಜ್ ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉದ್ವಿಗ್ನ ಪರಿಸ್ಥಿತಿ ಇದ್ದಿದ್ರಿಂದ ಲಘು ಲಾಠಿ ಪ್ರಹಾರ ಮಾಡುವುದರ ಮೂಲಕ ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತ ಪ್ರಯತ್ನ ಮಾಡಿದ್ರು. ಆದ್ರೀಗ ಠಾಣೆಯ ಮುಂಭಾಗ ಪೊಲೀಸರ ಎದುರುಗಡೆ ಧರಣಿ ಕೂತ್ಬಿಟ್ಟಿದ್ದಾರೆ ಸ್ಥಳೀಯರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಯೂಟ್ಯೂಬರ್ಸ್ ಮೇಲೆ ಆದಂತ ಹಲ್ಲೆ ಗಲಾಟೆಯನ್ನ ಹತೋಟಿಗೆ ತರೋದಕ್ಕೆ ಅಂತ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಬಟ್ ಈಗ ಗ್ರಾಮಸ್ಥರು ಪೊಲೀಸ್ ಠಾಣೆ ಎದುರುಗಡೆನೆ ಜಮಾಯಿಸ್ಬಿಟ್ಟಿದ್ದಾರೆ ಇಲ್ಲಿ ಅಧಿಕಾರಿಗಳು ಬರಬೇಕು ಅಂತ. ಅಲ್ಲಿ ಏನ್ ಅಪ್ಡೇಟ್ಸ್ ಇದೆ, ಸದ್ಯಕ್ಕೆ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಅಧಿಕಾರಿಗಳು ಬರ್ತಾರಾ ಆ ಜಾಗಕ್ಕೆ? ಹೌದು ಸೌಖ್ಯ, ಅಲ್ಲಾದಂಥ ಒಂದು ಸಂಘರ್ಷವನ್ನು ತಡೆಯುವಂಥ ರೀತಿಯಲ್ಲಿ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಇದರಿಂದ ರುಚಿಗೆದ್ದಂಥ ಗ್ರಾಮಸ್ಥರು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಧರಣಿ ಕೂತಿರುವಂಥದ್ದನ್ನು ಕೂಡ ಗಮನಿಸಬಹುದು. ಅಪಾರ ಸಂಖ್ಯೆಯಲ್ಲಿ ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಗ್ರಾಮಸ್ಥರು ಏನಿದ್ದಾರೆ ಇಲ್ಲಿ ಸೇರಿದ್ದಾರೆ. ಸ್ಥಳಕ್ಕೆ SP ಅವರು ಆಗಮಿಸಬೇಕು, ಅವರು DSP ಅವರು ಆಗಮಿಸಬೇಕು, ಜಿಲ್ಲಾಧಿಕಾರಿಗಳು ಆಗಮಿಸಬೇಕು. ಇದ್ರ ಬಗ್ಗೆ ನಮಗೆ ಏನು ಸರಿಯಾದ ಒಂದು ತನಿಖೆ ಆಗುವ ರೀತಿಯಲ್ಲಿ ಭರವಸೆಯನ್ನು ಕೊಡಬೇಕು ಮತ್ತು ಏನು ಗ್ರಾಮದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಹತೋಟಿಗೆ ತರಬೇಕು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತನಿಖೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಆಗ್ರಹವನ್ನು ಮಾಡಿ ಇಲ್ಲಿ ಧರಣಿ ಕೂತಿರುವಂಥದ್ದನ್ನು ಗಮನಿಸಬಹುದು. ಸಾಕಷ್ಟು ಜನ ದೊಡ್ಡ ಪ್ರಮಾಣದಲ್ಲಿ ಬಂದು ಸೇರಿದ್ದಾರೆ. ಒಂದು ರೀತಿ ಧರ್ಮಸ್ಥಳ ಗ್ರಾಮದಲ್ಲಿ ಉದ್ವಿಗ್ನ ರೀತಿಯ ಒಂದು ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಇದನ್ನು ಹತೋಟಿಗೆ ತರೋದಕ್ಕೆ ಪೊಲೀಸರು ಲಾಠಿ ಪ್ರಹಾರವನ್ನು ನಡೆಸಿರುವಂಥ ಘಟನೆಗಳು ಕೂಡ ನಡೆದಿತ್ತು. ಹಾಗಾಗಿ ಇದನ್ನು ಖಂಡಿಸಿ ಈಗ ಗ್ರಾಮಸ್ಥರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಧರಣಿ ಕೂತಿದ್ದಾರೆ. ಇಲ್ಲಿ ಪ್ರತಿಭಟನಾಕಾರಿದ್ದಾರೆ, ಮಾತಾಡ್ತೀನಿ. ಸರ್, ಏನು ನಿಮ್ಮ ಆಕ್ರೋಶ? 12 ವರ್ಷ 13 ವರ್ಷದಿಂದ ನಮಗೆ ಇಲ್ಲಿ ಸುಳ್ಳು ಆಪಾದನೆ ಧರ್ಮಸ್ಥಳದ ವಿರುದ್ಧ ಯಾರ್ಯಾರ ಮೇಲೆ ಏನು ಸಾಕ್ಷಿ ಇಲ್ಲದೆ ಸುಳ್ಳು ಆಪಾದನೆಗಳನ್ನು ಹಾಕ್ತಾ ಬಂದಿದ್ದಾರೆ. ನಾವು ಸಜ್ಜನರಾದ್ರಿಂದ ಎಲ್ಲವನ್ನು ಸಹಿಸಿಕೊಂಡು ಬಂದೇವೆ. ಯಾಕಂತ ಹೇಳಿದರೆ ಮಂಜುನಾಥ ದೇವರು ಇದಕ್ಕೆ ಒಂದು ಉತ್ತರ ಕೊಡ್ತಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇವತ್ತಿಗೆ ನಮಗೆ ಯಾವುದೇ ಉತ್ತರ ಸಿಗಲಿಲ್ಲ. ಇವರು ಸುಳ್ಳುಗಳ ಮೇಲೆ ನಮ್ಮ ಕ್ಷೇತ್ರದ ಮೇಲೆ ಆಪಾದನೆಗಳನ್ನು ಹಾಕಿ ಎಲ್ಲ ಒಂದು ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ನಮಗೆ ನ್ಯಾಯ ಬೇಕಾಗಿದೆ. ನ್ಯಾಯಕ್ಕೋಸ್ಕರ ನಾವು ಇಲ್ಲಿ ಕೂತಿದ್ದೇವೆ. ಇದನ್ನು ನಾವು DSP ಬರಬೇಕು. ಈಗ ರಾಜ್ಯ ಸರ್ಕಾರದಲ್ಲಿ ಒಂದು ಆರ್ಡರ್ ಆಗಿದೆ, ಸುಳ್ಳು ಆಪಾದನೆಗಳನ್ನು ಹಾಕಿದರೆ ಕೇಸ್ ಆಗ್ತದೆ ಅಂತೇಳಿ. ಯಾಕೆ ಈ ಸುಳ್ಳು ಆಪಾದನೆಗಳನ್ನು ಹಾಕುವಂತಹ ಈ ಒಂದು ನಕಲಿ ಹೋರಾಟಗಾರರಿಗೆ ಯಾಕೆ ಶಿಕ್ಷೆ ಆಗ್ತಿಲ್ಲ? ಈ ಶಿಕ್ಷೆ ಆಗಲೇಬೇಕು. ಆ ಶಿಕ್ಷೆ ಆಗುವ ತನಕ ನಾವು ಹೇಳುವುದಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ನಮ್ಮಲ್ಲಿ ಇಲ್ಲಿ ಇಷ್ಟು ಲಕ್ಷ ಜನ ಬರ್ತಾರೆ, ಏನು ತೊಂದರೆಗಳಾಗದೆ ಆರಾಮದಲ್ಲಿ ಹೋಗ್ತಾರೆ. ಸುಳ್ಳು ಆಪಾದನೆಗಳನ್ನು ಹಾಕುವಂಥವರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು, ಶಿಕ್ಷೆ ಆಗಬೇಕು ಅವರನ್ನು. ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಸರ್, ಇವತ್ತು ನಾವು ಸೇರಿದ ಉದ್ದೇಶ ಏನು ಅಂತ ಹೇಳಿದರೆ, ಕಳೆದ 15 ವರ್ಷದಿಂದ ಧರ್ಮ ವಿರೋಧಿ ಚಟುವಟಿಕೆ ಮಾಡುವವರು, ಧರ್ಮದ ಕ್ಷೇತ್ರವನ್ನು ಅಪಚಾರ ಮಾಡುವವರು ಈಗಲೂ ಕೂಡ ಇದ್ದಾರೆ. ಸರಿಯಾದ ತನಿಖೆ ಆಗ್ತೇ ಇಲ್ಲ. ಯಾಕೆ ಅಂತ ಹೇಳಿದರೆ, ಗಿರೀಶ್ ಮಟ್ಟನ್ ಅವರು ಒಂದು ಕಡೆ ಹೇಳ್ತಾರೆ ನಮ್ಮಲ್ಲಿ ಸಾಕ್ಷಿ ಇದೆ ಅಂತ ಹೇಳ್ತಾರೆ. ಇಷ್ಟು ವರ್ಷ ಆದರೂ ಕೂಡ ಸಾಕ್ಷಿಯನ್ನು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅವರು? ಇವತ್ತು ಆ ಕಾಲ ಬಂದಿದೆ. ಇವತ್ತು ಹೋರಾಟ ಮಾಡುವವರೆಗೆ ನಾವು ಬಿಡುವುದಿಲ್ಲ. ನಮಗೆ ನ್ಯಾಯ ಸಿಗೋವರೆಗೆ ನಾವು ಬಿಡುವುದಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರು, DYSP ಅವರು, ASP ಅವರು ಬಂದು, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಬಂದು ನಮ್ಮ ಅಹವಾಲವನ್ನು ಎಲ್ಲ